ಡಿಸಿಷನ್ ತಗೊಂಡ್ಬಂದ ಫೈನಲ್ ಏನು ಸಭಾಪತಿ ತಗೊಳ್ತಾರಲ್ಲ ಅದ ಫೈನಲ್ ಆಗಿ ಹೋಗ್ಬಿಡ್ತದೆ. ಸುಪ್ರೀಂ ಕೋರ್ಟ್ದಲ್ಲಿ ಸಹಿತ ಚಾಲೆಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ನಿಮಗೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಆಗಿದ್ದೇನೆ. ಮಹಾರಾಷ್ಟ್ರದಲ್ಲೇ ಆಕ್ಚುಲಿ ಸಂವಿಧಾನ ವಿರೋಧವಾಗಿ ಅಲ್ಲೇ ಶಿವಸೇನೆಯನ್ನು ಹೊಡೆದ ಆ ನಕಲಿಗಳಿಗೆ ಶಿವಸೇನೆ ಕೊಟ್ಟರು. ಅಜಿತ್ ಪವಾರ್ ಅಂದಕ್ಕೆ ಅವ್ನು ಕೊಟ್ಟರಲ್ಲೇ ಯಾರು ಈ ನಮ್ಮ ಸಭಾಪತಿಗಳು. ಹೀಗಾಗಿ ಸಭಾಪತಿ ಪಾತ್ರ ಬಹಳ ಮಹತ್ವದ ಆಗ್ತದೆ. ಅದಕ್ಕಾಗಿ ನಾನು ಮೆಜಾರಿಟಿ ಅಲ್ಲಿ ಪ್ರೂವ್ ಆತಂದ್ರೆ ನಮ್ಮ ಇವ್ರದ್ದು ಮೋದಿ ಅವ್ರದ್ದು ಮುಂದಿನ 6 ತಿಂಗಳು ನಡ್ಕೊಂಡು ಹೋಗ್ತದೆ. 6 ತಿಂಗಳ ಬೇಕಾದ್ದಾಗ್ತದೆ. ಯಾರನ್ನ ಬೇಕಾದ್ರೆ ಮನಸ್ಸೋಲಸೆ ಪಕ್ಷಾಂತರ ಮಾಡ್ಕೊಂಡು ದುಡ್ಡು ಕೊಟ್ಟು ಮತ್ತೇನು ಮಾಡಿ ಹೀಗೆ ಕೋಕಾ ಶಬ್ದ ಬಿದ್ದೇ ಬಿಟ್ಟದ. 2 ಕೋಕಾ 3 ಕೋಕಾ ಅಂತೇಳಿ ಆ ಕೋಕಾಕ್ ಪರಿಶೀಲನೆ ಮಾಡಿ ಮತ್ತೆ ಪ್ರಜಾಪ್ರಭುತ್ವ ಅನ್ನೋದು ವ್ಯಾಪಾರ ಆಗಿ ಹೋಗ್ಬಿಡ್ತದ ಅಂತ. ಇಲ್ಲಿ ಮನುಷ್ಯನಿಗೂ ಬೆಲೆ ಇಲ್ಲ, ವ್ಯಕ್ತಿಗೂ ಬೆಲೆ ಇಲ್ಲ, ಅಥವಾ ಆ ಪಕ್ಷಕ್ಕೂ ಬೆಲೆ ಇಲ್ಲ. ಬೆಲೆ ಇರೋದು ಕೋಕಾಗಳಿಗೆ ನೀವು ಹೇಳಿದಂಗೆ. ಸೊ ಈ ರೀತಿ ದುಡ್ಡು ಕೊಟ್ಟು ಅವ್ರನ್ನ ಕೊಂಡ್ಕೊಳ್ಳೋದು ಕೇವಲ ಅಧಿಕಾರಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಪರಿವಾರ ಅಂತ ಯಾರು ಇಲ್ಲ, ನಾನು ಯಾರಿಗೋಸ್ಕರನು ಆಸ್ತಿ ಮಾಡಿ ಇಡ್ಬೇಕಾಗಿದ್ದಿಲ್ಲ, ಅಥವಾ ಬೇರೆ ಬೇರೆ ತುಂಬಾ ಭಾವನಾತ್ಮಕವಾಗಿ ಎಮೋಷನಲ್ ಆಗಿ ಸೆಂಟಿಮೆಂಟಲ್ ಆಗಿ ಮಾತನಾಡ್ತಾರೆ ಮೋದಿ ಅವರು. ಹೀಗಿರ್ಬೇಕಾದ್ರೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರು ಯಾರಿಗೆ ಲಾಭ ಮಾಡಕ್ ಹೊರಟಿದ್ದಾರೆ, ದೇಶಕ್ಕೆ ದ್ರೋಹ ಆಗ್ಬೋದು. ನೋಡ್ರಿ, ಮಾತಲ್ಲಿ ನೀವು ಬೇಕಾದ್ ಮಾತಾಡ್ಬೋದು, ನಾವು ಸನ್ಯಾಸಿ ಅಂತ ಹೇಳ್ಬೋದು, ನಮಗೇನು ಬೇಕಾಗಿಲ್ಲ ಅಂತ ಹೇಳ್ಬೋದು. ಆದ್ರೆ ವಾಸ್ತವದಲ್ಲಿ ಏನು ಇವ್ರಿಗೆ ನಾವು ಹೇಳುವಂಗ ನೀವು ಹೇಳುವಂಗ ಮಕ್ಕಳಿಲ್ಲ, ಮರಿ ಇಲ್ಲ, ಹೆಂಡತಿಯನ್ನು ಬಿಟ್ಟಿದ್ದಾರೆ, ಅವರು ಎಲ್ಲ ಇದ್ರೂ ತಾವು ಬದುಕು ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೂ ಇಲ್ಲ ಅಂತ ನಾವು ಹೇಳ್ತಾ ಇದ್ವಿ. ಮತ್ತೆ ಇಷ್ಟೆಲ್ಲ ಯಾಕೆ ಅಂತೇಳಿ ನಾವು ಪ್ರಶ್ನೆ ಮಾಡಿದಾಗ ಅದು ಇನ್ನೊಬ್ರಿಗೆ ಹೇಳೋದಕ್ಕೆ ಬುದ್ಧಿ ಹೇಳೋದು ತಮಗಲ್ಲ. ಇಲ್ಲಿ ಯಾಕಪ್ಪ ಅಂತಂದ್ರೆ ತಾವು ಮಾಡಿದ್ರೆ ಅದು ಪ್ರೀತಿ ಪ್ರೇಮ, ಇನ್ನೊಬ್ರು ಮಾಡಿದ್ರೆ ಅದು ಆದ್ರ ತುಡುಗ ಅನ್ನುವಂಗೆ ಅನಿಸ್ಕೊಳ್ತದೆ ಸಮಾಜದಲ್ಲಿ. ಹಂಗಿದು ಭಾಷೆಗಳದಾವ. ಬಟ್ ಇಲ್ಲೇ ಆಕ್ಚುಲಿ ಮೋದಿ ಅವರು ನಾವು ಸಜ್ಜನ ತಿಳ್ಕೊಳ್ತಾರೆ. ಬಟ್ ವಾಸ್ತವವಾಗಿ ಅದಿಲ್ಲ. ಅಧಿಕಾರ ಮುಂದೆ ಎಲ್ಲಾನು ಶೂನ್ಯ, ಅಧಿಕಾರ ಮೇನ್ ಇರ್ತದೆ. ಅದಕ್ಕೆ ಇದೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಇದು ಭಯ ಅದ ಇವರಿಗೆ, ಯಾರಿಗೆ ನಮ್ಮ ಇವರಿಗೆ ನಿತೀಶ್ ಅವರಿಗೆ ಮತ್ತು ಜೊತೆಗೆ ನಾಯ್ಡು ಅವರಿಗೆ ಮತ್ತು ಇಂಡಿಯಾ ಗಠಬಂಧನದವರಂತೂ ಈಗಾಗಲೇ ನೀವು ಅಲ್ಲಿ ಬಿಟ್ಟು ಬಂದ್ರೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಇವರು ಕೂತ್ಬಿಟ್ಟಿದ್ದಾರೆ. ನೋಡ್ಬೇಕು ಇವರು ಇಷ್ಟೆಲ್ಲ ಮಾಡಿ ಅಂದ್ರೆ ಈ ಕಡೆ ಒಂದು ಸಣ್ಣ ಸಣ್ಣ ಖಾತೆಗಳನ್ನ ಅಕ್ಸೆಪ್ಟ್ ಮಾಡಕ್ಕಾಗದೆ ಅಥವಾ ಮೆಜಾರಿಟಿ ಕೊಡಕ್ಕಾಗದೆ ಈ ರೀತಿ ಸಮಸ್ಯೆಗಳನ್ನ ಉದ್ಭವಿಸ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಸಂದರ್ಭದಲ್ಲಿ ಅಷ್ಟು ವಾಗ್ದಾಳಿಗಳನ್ನ ನಡೆಸಿ ನಂತರ ಇವಾಗ ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂತ ಆ ಕಡೆ ಹೋದ ತಕ್ಷಣ ಅವರು ಕೇವಲ ತಮ್ಮ ಸರ್ಕಾರವನ್ನ ರಚನೆ ಮಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಎಲ್ಲವನ್ನ ಕ್ಷಮಿಸಿ ಇವ್ರನ್ನ ಬರ್ಮಾಡ್ಕೊಳ್ತಾರೆ ಅಂತೀರಾ ಸರ್? ಯಾರು? ಇಂಡಿಯಾದವರು ಇಂಡಿಯಾದವರೇ ಕರಿತಾ ಇದ್ದಾರೆ. ಅವ್ರಿಗೀಗ ಮೋದಿ ಅವರ ಆಡಳಿತ ಹೋಗ್ಬೇಕಾಗ್ಯದ. ಮೋದಿ ಅವರ ವಿರುದ್ಧವಾಗಿ ನಿರ್ಣಯ ಬಂದಂತ ಅವ್ರ ಅಭಿಪ್ರಾಯ ಮತ್ತೆ ಸತ್ಯ ಹೌದು ಮ್ಯಾಕ್ಸಿಮಮ್ ಆಗಿ. ಯಾಕಂದ್ರೆ ಒಂದ್ ವೇಳೆ ಇಷ್ಟ ನೋಡ್ರಿ, ಬಿಜೆಪಿ ಇಲ್ಲಲ್ಲೇ ಕೇವಲ ಮೋದಿ ಪ್ರಚಾರ ಮಾಡಿದಾರ. ಮೋದಿ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಮೋದಿ. ಇವತ್ತು ಗೆದ್ದಿದ್ರು ಅವ್ರ ಜವಾಬ್ದಾರರು, ಸೋತರು ಸಹಿತ ಅವರೇ ಜವಾಬ್ದಾರ. ಆ ರೆಸ್ಪಾನ್ಸಿಬಿಲಿಟಿಯಿಂದಾಗಿ ಇವತ್ತು ಸೋತಿದ್ದಾರೆ. 240 ಮಾಡ್ಲಿಕ್ಕೆ ಒದ್ದಾಡಿದ್ದಾರೆ. 272 ದೂರದ ಮಾತಾಡ. ಇವ್ರು ಏನ್ ಹೇಳ್ತಾ ಇದ್ರು, 400 400 ಪಾರ್ ಅಂತ ಹೇಳ್ತಾ ಇದ್ರು. ಹೋಗಿ ಕಡೆಗೆ 300 ಬರಲಿಲ್ಲ, 272 ಬರಲಿಲ್ಲ, 240 ಬಂದು ನಿಂತಿದ್ದಾರೆ. ಸುಮ್ಮನೆ NDA ಜೊತೆಗೆ ಸಂಬಂಧ ಇತ್ತು ಅಂತೇಳಿ ಅಲ್ಲಿ ಸ್ವಲ್ಪ ಇದರಲ್ಲೇ ವಿಶೇಷವಾಗಿ ಈ 2 ಕ್ಷೇತ್ರಗಳಿಂದ NDA ಕಾರಣದಿಂದಾಗಿ ಇವತ್ತು ಸರ್ಕಾರ ರಚನೆ ಮಾಡಿಕೊಡಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಈಗ ಏನವ ಅಂತಂದ್ರೆ ನಿಮಗೆ ಹೇಳೋದು, ಈ ಒಂದು ಖಾತೆ ಹಂಚಿಕೆಯಿಂದಾಗಿ ಅಲ್ಲಿ ಅಸಮಾಧಾನ ಮಾತ್ರ ಮೂಡಿದೆ. ಹೊಗೆ ಅಂತ ಹೇಳ್ತಾ ಇದ್ದಾರೆ, ಬೆಂಕಿ ಅಂತ ಹೇಳ್ತದೆ. ಆದ್ರೆ ಮೋದಿ ಅವ್ರ ಸರ್ಕಾರ ಎಷ್ಟು ದಿವಸ ಅನ್ನೋದು ಈಗ ಬಹಳ ಜನ ಕೇಳ್ತಾ ಇದ್ದಾರೆ. ಮತ್ತೆ ಇನ್ನು ನಿಂತಿದ್ದು ಇವ್ರಿಬ್ಬರ ಮೇಲೆ ಇವ್ರು ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅದು. ಆದ್ರೆ ಅವರಲ್ಲೂ ಸಹಿತ ಭಯ ಅದ, ನಮ್ಮ ಪಾರ್ಟಿ ನಾಳಿಂದೆಲ್ಲ ಹೊಡ್ಕೊಂಡು ಹೋಗ್ಬೋದು, ಇವರು ಹೊಡಿಬಹುದು ಅನ್ನುವಂಥದ್ದಕ್ಕಾಗಿ ಅವ್ರದ್ದಂಥ ಸಭಾಪತಿ ಕೊಟ್ಟರೆ ಮುಂಚೆ ಹೇಳ್ತಾ ಇದ್ದಾರೆ. ಅದು ಕೊಟ್ಟರೆ ಹಂಗೆ, ಕೊಡಲಿಲ್ಲ ಅಂದ್ರೆ ಹೊಡಿತದೇನೋ ಅನ್ನುವಂಥದ್ದು ಕ್ಷಣ ಡೆವಲಪ್ಮೆಂಟ್ ಆಗ್ತಾ ಇರ್ತವೆ. ಇವಾಗ ಚಂದ್ರಬಾಬು ನಾಯ್ಡು ಅವರಿಗೆ ಏನ್ ಲಾಭ ಆಗಿದೆ ಮೋದಿ ಅವರಿಂದ ಈವರೆಗೂ ಅವ್ರಿಗೂ ಏನಿಲ್ಲ. ಇನ್ನೂ ಅವ್ರಿಗೆ ನೋಡ್ರಿ, ಅವ್ರಿಗೊಂದು ಏನಪ್ಪಾ ಅಂದ್ರೆ ಚಂದ್ರಬಾಬು ನಾಯ್ಡು ಅವರ ವ್ಯಕ್ತಿಗೆ ಮಾಹಿತಿ ತಂತ್ರಜ್ಞಾನದಂತ ಒಂದು ಪ್ರಮುಖ ಖಾತೆ ದೇಶಕ್ಕೆ ಕೊಟ್ಟಿದ್ದಾರೆ, ಐಟಿ ಖಾತೆ ಕೊಟ್ಟಿದ್ದಾರೆ. ಅದ್ಮೇಲೆ ಮತ್ತೆ ಅಂತ ಲಾಭ ಇಲ್ಲ. ಏನ್ ಲಾಭ ಅಂದ್ರೆ ಹೋಗಿ ಅಲ್ಲೇ ಏನಪ್ಪಾ ಒಂದು ಓದ್ ತಗೊಂಡಿದ್ದಷ್ಟು ಲಾಭ. ಇವಾಗ ಏನು ಲಾಭ ಇಲ್ಲ ನಮ್ಗೆ ಮೋದಿ ಅವರಿಂದ, ಆದ್ರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿ ಒಂದು ಭಯ ಇರ್ಬೋದಾ? ಇಡಿ ದಾಳಿ ಮಾಡಿಸ್ತಾರೆ ನಮ್ಮ ಪಕ್ಷದವ್ರ ಮೇಲೆ ಅಥವಾ ನಮ್ಮ ಮೇಲೆ, ಜೊತೆಗೆ ಈ IT ಆಗಿರ್ಬೋದು, CBI ಈ ತರದ ರೇಡ್ಸ್ ಇಲ್ಲಂತಲ್ಲ ಇದೆ ರೀ. ಅದಕ್ಕಾಗಿ ಅದೊಂದು ಭಯ ಅದ. ಜೊತೆಗೆ ಅದಕ್ಕೆ ಮುಖ್ಯಪ್ಪ ಅಂತಂದ್ರ ಈಗ ಅವ್ರ ಜೊತೆ ಗುರುತಿಸ್ಕೊಂಡಿದಾರ ಮೊನ್ನೆ ಇಲೆಕ್ಷನ್ದಾಗ. ಮೋಸ್ಟ್ಲಿ ಜನರಿಗೆ ಎಕ್ದಮ್ ತಮ್ಮ ಅದನ್ನ ಆರೋಪ ತಗೊಳ್ಳಾರದ
ಮೋದಿ ಅವ್ರ ತಲೆಗೆ ಅದನ್ನ ಕಟ್ಟಿ ಹೋಗೋ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ನೀವು ಏನಪ್ಪ ಅವ್ರ ಜೊತೆ ಬಂದ್ರಿ ಚೇಂಜ್ ಆದ್ರೆ ನೀವು ಅಧಿಕಾರಕ್ಕಾಗಿ ಜನ ನಂಬದಂತೆ ಮೋಸ್ಟ್ಲಿ ನಾವು ಅವ್ರ ಜೊತೆಗಿದ್ವಿ ಮತ್ತೆ ಅವ್ರು ಇಂಥವ್ರು ಹೊಂಟ್ರು ಅದನ್ನ ಹೊರಗೆ ಬಂದಿದ್ದು